ಟೈಮು ಕಾಂಗ್ರೆಸ್ ತಿರ್ಗಾ ಕರ್ನಾಟಕಲ್ಲಿ ವಿನ್ ಆಗಲ್ಲ ಅನ್ಸುತ್ತೆ ಮ್ಯಾಮ್. ನಾನಂತೂ ವೋಟ್ ಮಾಡಲ್ಲ, ನಮ್ಮ ಫ್ಯಾಮಿಲಿ ಯಾರು ವೋಟ್ ಮಾಡಲ್ಲ. ಅವ್ರಿಗೆ ವೋಟ್ ಮಾಡಿದೀವಿ ಅಂದ್ರೆ ಅವ್ರು ಏನ್ ಬೇಕಂತ ಮಾಡ್ತಾರೆ. ಇಟ್ ಫೀಲ್ಸ್ ಲೈಕ್ ದೇ ಆರ್ ಈ ಸರ್ಕಾರ ಬೆಸ್ಟ್, ಆ ಸರ್ಕಾರ ಬೆಸ್ಟ್ ಅಂತ ಹೇಳ್ತಾ ಇಲ್ಲ, ಬಟ್ ವೆನ್ ಕಂಪೇರ್ಡ್ ಟು ಅದರ್ ಗೌರ್ಮೆಂಟ್ಸ್ ಅಲ್ವಾ ಕಾಂಗ್ರೆಸ್ ಅನ್ಸಿದೆ. ಅವ್ರೇನು ದುಡ್ಡು ಕೊಟ್ಟು ವೋಟ್ ಮಾಡಿದಾರ ಅನ್ಸಿದೆ ನಮಗೆ. ಇಟ್ ಫೀಲ್ಸ್ ವೆರಿ ಲೈಕ್ ದೇ ಆರ್ ಜಸ್ಟ್ ಟ್ರೈಂಗ್ ಟು ಸ್ಕ್ಯಾಮ್ ಅಸ್. ಅವ್ರು ಏನ್ ಮಾಡ್ತಾರೆ ಅಂತ ನಮಗೆ ಗೊತ್ತಾಗ್ತಿಲ್ಲ, ಜಸ್ಟ್ ಚೀಟಿಂಗ್ ಅಷ್ಟೇ, ಬೇರೆ ಸರ್, ಟಿಕೆಟ್ ದರ ಮೆಟ್ರೋದು ಎಷ್ಟು ಆಗಿದೆ ಅಂತ ಹೇಳಿ, ಯಾಕಂದ್ರೆ ನೀವು ಡೈಲಿ ಓಡಾಡ್ತಿರಲ್ಲ, ಸೊ ನಿಮಗೆ ಗೊತ್ತಿದೆ. ಮ್ಯಾಮ್. ಲಾಸ್ಟ್ ವೀಕ್ ನಾನು ಇಲ್ಲಿಂದ ಇಂದ್ರನಗರ್ ಓಡಾಡೋದು, ಅದು ಅವಾಗ 38 ರೂಪೀಸ್ ಇತ್ತು. ಇವಾಗ ಜಸ್ಟ್ ಇಂದ್ರನಗರಿಂದ ವಾಪಸ್ ಬಂದೀನಿ, 67 ಆಗಿದೆ. ಸೊ 29 ರೂಪೀಸ್ ಇನ್ಕ್ರೀಸ್ ಆಗಿದೆ. ಇಟ್ಸ್ ನಿಯರ್ಲಿ 50% ಇನ್ಕ್ರೀಸ್ ಮ್ಯಾಮ್. ಗೌರ್ಮೆಂಟು ಎಲ್ಲ ಲೇಡೀಸ್ಗೆಲ್ಲ ಫ್ರೀ ಮಾಡಿಬಿಟ್ಟು ಜೆಂಟ್ಸಿಂದ ಬಸ್ದಾಯಿತು, ಇವಾಗ ಮೆಟ್ರೋಯಿಂದ ಜಾಸ್ತಿ ತೊಗೊಂಡು ಅವರು ಕೊಡೋದು. ಇಟ್ಸ್ ವೆರಿ ಅನ್ಫೇರ್ ಟು ದ ಬಾಯ್ಸ್ ಅನ್ಸುತ್ತೆ. ಇನ್ನು ಬಸ್ ದರ ಕೂಡ 15% ಜಾಸ್ತಿ ಮಾಡಿದ್ರು ಗಂಡಸರಿಗೆ ಬಂದು. ಇವಾಗ ಮೆಟ್ರೋ ಇನ್ಕ್ರೀಸ್ ಅಂದ್ರೆ 50% ಜಾಸ್ತಿ ಮಾಡಿದ್ದಾರೆ. ಏನು ಹೇಳ್ತೀರಾ ಇದ್ರ ಬಗ್ಗೆ? ಅಂದ್ರೆ ಒಂದಲ್ಲ ಒಂದು ಪ್ರೈಸ್ ಜಾಸ್ತಿ ಮಾಡ್ತಾನೆ ಇದ್ದಾರೆ. ಅದೇ ಮ್ಯಾಮ್, ಇದು ಬಸ್ ದರ ಜಾಸ್ತಿ ಆಯಿತು, ಇವಾಗ ಮೆಟ್ರೋ ದರ ಜಾಸ್ತಿ ಆಗಿದೆ. 5% ಓಕೆ ಮ್ಯಾಮ್, ಇನ್ಫ್ಲೇಷನ್ ರೇಟ್ ಇರೋದು 7%. ಬಟ್ ಇವಾಗ 48% ಇನ್ಕ್ರೀಸು ಯಾವ ಬೇಸಿಸ್ ಮೇಲೆ ಇನ್ಕ್ರೀಸ್ ಮಾಡಿದ್ದಾರೆ ಅಂತ ಅವರು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಬೇಕು ಗೌರ್ಮೆಂಟು. ನಾವು ಕಾಂಗ್ರೆಸ್ ಗೌರ್ಮೆಂಟ್ನ ವೋಟ್ ಮಾಡಿ ವಿನ್ ಮಾಡಿದ್ದೀವಿ, ಬಟ್ ಅವ್ರು ಈ ಥರ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇತ್ತು ಅಂದರೆ ಐ ಡೋಂಟ್ ನೋ ಇದು ಯಾವ ಥರ ಹೆಲ್ಪ್ ಆಗುತ್ತೆ ಪಬ್ಲಿಕ್ಗೆ ಅಂತ ಐ ಆಮ್ ನಾಟ್ ಶೋರ್. ಇದರಿಂದ ಮಧ್ಯಮ ವರ್ಗದವ್ರಿಗೆ ಎಷ್ಟು ತೊಂದರೆ ಆಗುತ್ತೆ ಅಂತ ಅನ್ಸುತ್ತೆ? ತುಂಬ ತೊಂದರೆ ಆಗುತ್ತೆ ಮ್ಯಾಮ್. ನಾನು ಐ ಟಿ ಕಂಪನಿಲಿದ್ದೀನಿ, ಐ ಕ್ಯಾನ್ ಬೇರ್, ನನಗೆ ಓಕೆ ಅನಿಸುತ್ತೆ. ಅಂದರೆ ನಾನು ಕಟ್ಟೋಕ್ಕೆ ಇಷ್ಟ ಇಲ್ಲ, ಬಟ್ ಮಿಡಿಲ್ ಕ್ಲಾಸು ಮತ್ತು ಇದು ಇವಾಗ ಕೂಲಿ ಮಾಡೋರಿಗೆಲ್ಲ ತುಂಬ ಕಷ್ಟ ಆಗುತ್ತೆ. 48% ಇನ್ಕ್ರೀಸು ಯಾವುದು ಅಷ್ಟೊಂದು ಇನ್ಕ್ರೀಸ್ ಆಗಿಲ್ಲ ಮ್ಯಾಮ್. ಇದೇ ಫಸ್ಟ್ ಟೈಮ್ ಮೆಟ್ರೋ ಇನ್ಕ್ರೀಸ್ ಆಗ್ತಿರೋದು. ಬಟ್ ನೀವು ನೋಡಿರಬೇಕು, ಕ್ರೌಡು ಸಿಕ್ಕಾಪಟ್ಟೆ ಇದೆ, ನಿಂತ್ಕೊಳ್ಳೋಕೆ ಜಾಗ ಇಲ್ಲ. ಅಟ್ಲೀಸ್ಟ್ ಹೋಗಿ ಇನ್ಕ್ರೀಸ್ ಮಾಡಿಬಿಟ್ಟು ಸ್ವಲ್ಪ ಕೂತ್ಕೊಳ್ಳೋಕ್ಕೆ ಅದಕ್ಕೆಲ್ಲ ಇದು ಮಾಡ್ತು ಅಂದರೆ ಹೆಲ್ಪ್ ಮಾಡ್ತು ಅಂದರೆ ಒಳ್ಳೇದಾಗತ್ತೆ. ಏನು ಫೆಸಿಲಿಟಿ ಏನೂ ಕೊಡದೆ ಡೈರೆಕ್ಟ್ ಇನ್ಕ್ರೀಸ್ ಅಂದರೆ ಮನಿ ಎಲ್ಲಿ ಹೋಗ್ತಾಯಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಏನು ಹೇಳ್ತೀರಾ ಸರ್ಕಾರಕ್ಕೆ? ಐ ಆಮ್ ವೆರಿ ಪುವರ್ ಮ್ಯಾಮ್. ನೆಕ್ಸ್ಟ್ ಟೈಮು ಕಾಂಗ್ರೆಸ್ ತಿರ್ಗಾ ಕರ್ನಾಟಕಲ್ಲಿ ವಿನ್ ಆಗಲ್ಲ ಅನ್ಸುತ್ತೆ ಮ್ಯಾಮ್. ನಾನಂತೂ ವೋಟ್ ಮಾಡಲ್ಲ, ನಮ್ಮ ಫ್ಯಾಮಿಲಿ ಯಾರು ವೋಟ್ ಮಾಡಲ್ಲ. ಲೇಡೀಸ್ ವೋಟ್ ಮಾಡ್ಬೋದು, ಬಟ್ ನಾವು ಹುಡುಗರು ಯಾರು ವೋಟ್ ಮಾಡಲ್ಲ. ಅಂದ್ರೆ ಹುಡುಗರು ಇನ್ಮೇಲೆ ಕಾಂಗ್ರೆಸ್ ಸರ್ಕಾರನ ಹೇಟ್ ಮಾಡ್ತಾರೆ ಅಂತ? ಡೆಫಿನೆಟ್ಲಿ ಮ್ಯಾಮ್. ನಾನು ಈ ಸರ್ಕಾರ ಬೆಸ್ಟು, ಆ ಸರ್ಕಾರ ಬೆಸ್ಟು ಅಂತ ಹೇಳ್ತಾ ಇಲ್ಲ, ಬಟ್ ವೆನ್ ಕಂಪೇರ್ಡ್ ಟು ಅದರ್ ಗೌರ್ಮೆಂಟ್ಸ್ ಅಲ್ವಾ ಕಾಂಗ್ರೆಸ್ ವರ್ಸ್ಟ್ ಅಂತ ಕಾಣಿಸ್ತಾ ಇದೆ. ಥ್ಯಾಂಕ್ ಯು ಸರ್. ಮೆಟ್ರೋ ದರ ಎಷ್ಟು ಜಾಸ್ತಿ ಆಗಿದೆ? ನೀವು ಇಲ್ಲಿಂದ ಎಲ್ಲಿವರೆಗೂ ಟ್ರಾವೆಲ್ ಮಾಡ್ತಾರೆ? 50% ಇನ್ಕ್ರೀಸ್ ಇನ್ ದ ಫೀ. ಸೊ ಇಲ್ಲಿಂದ ವೈಟ್ ಫೀಲ್ಡ್ ಹೋಗೋಕ್ಕೆ 60 ರುಪೀಸ್, ಇವಾಗ ಇರೋದು 90 ರುಪೀಸ್. ಸೊ ತುಂಬಾ ಅನ್ಫೇರ್ ಆಗಿ ಅನಿಸ್ತಿದೆ, ಯಾಕಂದ್ರೆ ನನಗೆ ಹೋಗ್ತಿರೋದು 35 ರುಪೀಸ್ ಇತ್ತು, ಇವಾಗ ನನಗೆ 65 ರುಪೀಸ್ ಕೇಳ್ತಾರೆ. ಸೊ ಆಲ್ಮೋಸ್ಟ್ ಡಬಲ್ ದ ಪ್ರೈಸ್ ತರ ಅನಿಸಿದೆ. ಇಟ್ಸ್ ಫೀಲಿಂಗ್ ವೆರಿ ಅನ್ಫೇರ್. ಇವಾಗ ಏನಾದ್ರು ಎಲ್ಲ ಫ್ರೀ ಕೊಡ್ತಾರೆ, ಓಕೆ ಫೈನ್, ಬಟ್ ತುಂಬಾ ಇಟ್ ಫೀಲ್ಸ್ ವೆರಿ ವೆರಿ ಲೈಕ್ ನಾವು ಅವ್ರಿಗೆ ವೋಟ್ ಮಾಡಿದೀವಿ ಅಂದ್ರೆ ಅವ್ರು ಏನ್ ಬೇಕಂತ ಮಾಡ್ತಾರೆ. ಇಟ್ ಫೀಲ್ಸ್ ಲೈಕ್ ದೇ ಆರ್ ಚೀಟಿಂಗ್ ಅಸ್ ತರ ಅನ್ಸಿದೆ. ಏನ್ ಅನ್ಸುತ್ತೆ ಅಂದ್ರೆ ಒಂದಲ್ಲ ಒಂದು ಪ್ರೈಸ್ ಜಾಸ್ತಿ ಆಗ್ತಾನೆ ಇದೆ. ಇನ್ನು ಹುಡುಗರಿಗೆ ಬಸ್ಸಿನ ದರ ಕೂಡ ಜಾಸ್ತಿ ಆಯ್ತು ಈ ಹಿಂದೆ 15%. ಸೊ ಇವಾಗ ಮೆಟ್ರೋ ಸಡನ್ ಆಗಿ 50% ಜಾಸ್ತಿ ಮಾಡಿದ್ದಾರೆ ಅಂತ ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಅದೇ ಇವಾಗ ಲೇಡೀಸಿಗೆ ಫ್ರೀ ಅಂತ ಕೊಟ್ಟಿದ್ದಾರೆ, ಅದೇ ಒಂಥರ ವೋಟ್ಸ್ ತಗೊಳಕ್ ತರ, ಜಸ್ಟ್ ನಾ ಫ್ರೀ ಆಗಿ ಕೊಡ್ತೀನಿ, ನೀವೆಲ್ಲ ವೋಟ್ ಹಾಕಿ ಅಂತ ಅನ್ನೋದು. ಇವಾಗ ನೆಕ್ಸ್ಟ್ ಮೆಟ್ರೋನಲ್ಲಿ ಲೇಡೀಸ್ಗೂ ಫ್ರೀ ಅಂತ ಕೊಟ್ಬಿಟ್ರೆ ಇನ್ನೊಂದ್ ಸ್ವಲ್ಪ ವೋಟ್ ಹಾಕ್ತಾರೆ. ನಮಗೆ ಜಸ್ಟ್ ಅನ್ಸಿದೆ ಅವ್ರೇನು ದುಡ್ಡು ಕೊಟ್ಟು ವೋಟ್ ಮಾಡಿತಾರ ಅನ್ಸಿದೆ ನಮಗೆ. ಇಟ್ ಫೀಲ್ಸ್ ವೆರಿ ಲೈಕ್ ದೇ ಆರ್ ಜಸ್ಟ್ ಟ್ರೈಂಗ್ ಟು ಸ್ಕ್ಯಾಮ್ ಅಸ್. ಸೊ almost no one is happy with this kind of thing. So we really want like a change of government perhaps. ಅಲ್ಲ, ಮೆಟ್ರೋದಲ್ಲಿ ಇತ್ತೀಚೆಗೆ ಜಾಸ್ತಿ ಜನ ಓಡಾಡ್ತಾ ಇದ್ರು, ಸ್ವಲ್ಪ ಟ್ರಾಫಿಕ್ ಎಲ್ಲ ಕಡಿಮೆ ಇರುತ್ತೆ ಅಂತ ಹೇಳಿ. ಸೊ ಅದನ್ನೇ ಇದು ಅಡ್ವಾಂಟೇಜ್ ತಗೊಂಡ್ರ ಅಂತ ಹೇಳಿ. Now because of this hike in metro rates, lesser people will start traveling in metro, and since that is the best way of transport, adannu kammi agidre they are just going to lose more people. ಅವ್ರು ಏನ್ ಮಾಡ್ತಾರೆ ಅಂತ ನಮಗೆ ಗೊತ್ತಾಗ್ತಿಲ್ಲ, ಜಸ್ಟ್ ಚೀಟಿಂಗ್ ಅಷ್ಟೇ, ಬೇರೆನಿಲ್ಲ. ಇದು ಫೀಲ್ಸ್ ವೆರಿ ಬೀಟ್ ಪ್ಲಸ್ ಕರ್ನಾಟಕ.